ಎಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮೊದಲಿಗೆ ನಮ್ಮ ಪತ್ರಿಜಿ ಗುರುಗಳಿಗೆ ಆತ್ಮವಂದನೆಗಳು. ಮತ್ತು ಝೂಮ್ ನಲ್ಲಿ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಿರೋ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಸೊ ಈ ಪತ್ರಿಜಿ 365 ಕಾನ್ಸೆಪ್ಟ್ ಅಲ್ಲಿ ನಾವು ಸುಮಾರು 80 ದಿನಗಳ ಕಳೆತು. ಈಗ ಪ್ರತಿ ದಿನ ಒಂದೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತಾ ಇದೀವಿ. 18 ಪ್ರಿನ್ಸಿಪಲ್ಸ್ ಬಗ್ಗೆ ಅದ್ಭುತವಾಗಿ ತಿಳಿದುಕೊಂಡ ನಂತರ ಈಗ ಆತ್ಮದ ಬಗ್ಗೆ ನಾವು ತಿಳಿತಾ ಬರ್ತಾ ಇದೀವಿ. ನಿನ್ನೆ ನಮಗೆ ಅನಿತಾ ಮೇಡಮ್ ಅವರು ಈ ಆತ್ಮದ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರು. ಆತ್ಮ ಅಂದ್ರೆ ನಾವು ಒಂದು ಉಸಿರು ಯಾವಾಗ್ಲೂ ಇರುತ್ತೆ, ಅದೇ ರೀತಿ ಆತ್ಮ ಯಾವಾಗ್ಲೂ ಇರುತ್ತೆ, ಮತ್ತೆ ಎಲ್ಲಾ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ಹಾಗೆ ಪ್ರತಿಯೊಂದೊಂದು ದಿವಸ ಒಂದೊಂದು ಟಾಪಿಕ್ ಅಲ್ಲಿ ನಮ್ಮ ಪತ್ರಿಜಿಯವರು ತಿಳಿಸ್ಕೊಟ್ಟಿರೋದನ್ನ ಕೇಳ್ತಾ ಹೋದಾಗ ಒಂದೊಂದು ಹೊಸ ವಿಷಯ ಅಂದ್ರೆ ನಮ್ಮ ತಿಳುವಳಿಕೆಯಲ್ಲಿ ಇರುತ್ತೆ, ಆದ್ರೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಅನ್ನೋದಿರಲ್ಲ. ಆತ್ಮ ಅನ್ನೋದ್ರ ಬಗ್ಗೆ ಸುಮ್ಮನೆ ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ, ಬಟ್ ಆಳವಾಗಿ ಅದು ಪತ್ರಿಜಿಯವರು ತಿಳಿಸಿ ಹೇಳಿದಾಗ ನಮ್ಗೆ ಅದು ಅದ್ಭುತವಾಗಿ ಅದು ವಿಷಯ ನಮ್ಗೆ ಮನನ ಆಗುತ್ತೆ. ತುಂಬಾ ಚೆನ್ನಾಗಿ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ, ಮತ್ತೆ ಅದರಿಂದ ನಮ್ಗೆ ಸಾಧನೆಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇವತ್ತು ಮುಂದುವರಿದ ಭಾಗವಾಗಿ ಈ ಪತ್ರಿಜಿ ಗುರುಗಳು ನಮ್ಗೆ ಆತ್ಮ ಅನ್ನೋದ್ರ ಬಗ್ಗೆ ಹೇಗೆ ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇದು ಆತ್ಮ ಅನ್ನೋದು ತಿಳ್ಕೊಳ್ಳೋದು ತುಂಬಾ ವಿಶಾಲವಾದ ಸಬ್ಜೆಕ್ಟ್, ತುಂಬಾ ಆಳವಾದ ಸಬ್ಜೆಕ್ಟ್. ಎಷ್ಟು ತಿಳ್ಕೊಂಡು ಕಡಿಮೆ, ಎಷ್ಟು ನಾವು ಅದ್ರ ಬಗ್ಗೆ ಮನನ ಮಾಡಿ ತಿಳಿದುಕೊಂಡು ಮತ್ತೆ ಅನುಭವ ಪಡ್ಕೊಳ್ಳೋದೇ ಬಹಳ ಮುಖ್ಯ. ಆತ್ಮ ಅನ್ನೋದು ಇದೆಲ್ಲ ಕೇವಲ ತಿಳ್ಕೊಳ್ಳೋದು ಅಷ್ಟೇ ಇಲ್ಲ, ಯಾಕಂದ್ರೆ ನಾವು ಸ್ವಯಂ ಆತ್ಮನೇ ಆಗಿರೋದು, ಬಟ್ ಅದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇಲ್ಲ. ಕೇವಲ ನಾವು ಬಾಡಿ ಕಾನ್ಶಿಯಸ್, ದೇಹ ಮನಸ್ಸು ಬುದ್ಧಿ ಅನ್ನೋ ಒಂದು ಕಾನ್ಶಿಯಸ್ ಅಲ್ಲೇ ನಾವು ಇಷ್ಟೊಂದು ಜನ್ಮಗಳಿದ್ದು ಅದರದ ಪರಿಣಾಮನೇ ನಮ್ಗೆ ಬಹಳ ಆಳವಾಗಿರುತ್ತೆ ಅದರದ ಅನುಭವನೆ. ಅದರಿಂದ ಯಾವಾಗ್ಲೂ ಸಹಜವಾಗಿ ನಾವು ಮನಸ್ಸಿನ ಬಗ್ಗೆನೆ, ಮನಸ್ಸು ಹೇಳೋದನ್ನೇ ನಾವು ತಿಳ್ಕೊಂಡು ಅದರ ಪ್ರಭಾವಕ್ಕೆ ಒಳಗಾಗಿರ್ತೀವಿ. ಅದರಿಂದ ಹೊರಗೆ ಬರೋದು ತುಂಬಾ ಕಠಿಣ ಇದೆ, ಆದ್ರೆ ಅಷ್ಟೇ ಕಷ್ಟ ಇದ್ರೂ ಸಾಧ್ಯನೂ ಸಹ ಇದೆ. ಸೊ ಅದರಿಂದ ಈ ವಿಷಯನ ಹೆಚ್ಚು ತಿಳಿದುಕೊಂಡಷ್ಟು ಹೆಚ್ಚು ಲಾಭ ನಮ್ಗೆ ಅಂತ ನನ್ನ ಅಭಿಪ್ರಾಯ. ಈಗ ನಿನ್ನೆ ಓಶೋರು ಕೂಡ ಅದೇ ಹೇಳಿದ್ದೆ, ಡೈಮಂಡ್ ಸೂತ್ರಗಳಲ್ಲಿ ನಮ್ಮ ತೀರ್ಥಾವತಿ ಮೇಡಮ್ ನಿನ್ನೆ ರಾತ್ರಿ ಒಂದು ತಿಳ್ಕೊಂಡ ಸಬ್ಜೆಕ್ಟ್, ಅದಕ್ಕೂ ಈಗ ಪತ್ರಿಜಿಯವರು ಹೇಳೋದಕ್ಕೂ ಸಹ ಒಂದಕ್ಕೊಂದು ಲಿಂಕ್ ಇದೆ. ಇಲ್ಲಿ ಪ್ರತಿಯೊಂದು ಯಾವುದೇ ಗುರುಗಳಿರ್ಲಿ, ಯಾವುದೇ ವಿಷಯ, ಯಾವುದೇ ಸಬ್ಜೆಕ್ಟ್, ಯಾವುದೇ ಪುಸ್ತಕಗಳಲ್ಲಿ ನಾವು ಏನೇ ವಿಷಯ ತಿಳ್ಕೊಂಡ್ರು ಎಲ್ಲ ಮೂಲ ಒಂದೇ ಮೂಲ ತತ್ವ, ಮತ್ತು ಒಂದಕ್ಕೊಂದು ಲಿಂಕ್ ಇದೆ. ಇದು ಬಹಳ ಅದ್ಭುತವಾದ ಆಗಿದ್ದು. ಮತ್ತು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂದೇಹಗಳಿಗೆ ಉತ್ತರ ತಾನಾಗೆ ಸ್ವಯಂ ಸಿಗ್ತಾ ಹೋಗುತ್ತೆ. ನಾವು ಇದ್ರ ಆಳವಾಗಿ ತೊಡಗಿಸ್ಕೋಬೇಕಷ್ಟೇ. ನಾವು ಆಳವಾಗಿ ಡೀಪ್ ಆಗಿ ನಾವು ಎಲ್ಲ ಸಬ್ಜೆಕ್ಟ್ ಗಳನ್ನ ತಿಳ್ಕೊಂಡು ಅಳವಡಿಸ್ಕೊಂತ ಹೋದಷ್ಟು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಒಂದೊಂದು ಪ್ರತಿಯೊಂದು. ಅಲ್ಲಿವರೆಗೂ ನಮ್ಗೆ ಅಯ್ಯೋ ಹೌದಾ ಇದು ಗೊತ್ತಿರ್ಲಿಲ್ವಲ್ಲ ಅಂತ ಅನ್ಸುತ್ತೆ. ಅಷ್ಟು ಸರಳ, ಅಷ್ಟು ಸುಲಭ ಅಲ್ಲ, ನಾವು ಅದ್ರಲ್ಲಿ ಗೊತ್ತೇ ಆಗಿರ್ಲಿಲ್ವಲ್ಲ ನಮ್ಗೆ ಅಂತ ಅನ್ಸುತ್ತೆ. ಸೊ ಇವತ್ತು ಪತ್ರಿಜಿಯವರು ಈಗ ಆತ್ಮದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಈಗ ಐ ಅನ್ನೋದು ಎಲ್ಲರೂ ತಿಳ್ಕೊಂಡಿದ್ರ, ಗೊತ್ತಿದೆ ನಮ್ಗೆ. ಒಂದು ಐ ಅಂದ್ರೆ ಇಲ್ಲಿ ಎರಡಿದೆ ಅವ್ರು ಹೇಳೋದ್ರಲ್ಲಿ. ಒಂದು ಐ ಅನ್ನೋದು ನಾನು ಅನ್ನೋದೊಂದು ತತ್ವ, ನಾನು ಅನ್ನೋದು ಎಲ್ರು ಪ್ರತಿಯೊಬ್ರು ನಾನು ದೇಹ ನಾನು ಅಂತ ಅನ್ಕೊಂಡಿರ್ತೀವಿ. ಅದೇ ರೀತಿ ಐ ಅನ್ನೋದೊಂದು ಅಕ್ಷರದ ಬಗ್ಗೆ ಹೇಳ್ತಾರೆ. ಕ್ಯಾಪಿಟಲ್ ಐ, ಸ್ಮಾಲ್ ಐ, ಮತ್ತೆ ಮಿಡ್ಲಲ್ಲಿ ಇರುತ್ತೆ, ಇನ್ ಬಿಟ್ವೀನ್ ಐ ಅನ್ನೋದು ಪದ ಎಲ್ಲ ಕಡೆ ಇರುತ್ತೆ. ಅದೇ ರೀತಿ ನಾನು ಅನ್ನೋ ತತ್ವ ಎಲ್ಲ ಕಡೆನೂ ಇರುತ್ತೆ. ಆದ್ರೆ ಅದು ಅಷ್ಟೇ ಅಲ್ಲ, ಅದು ಕೇವಲ ಒಂದು ಸೀಮಿತ ಅರ್ಥ, ಆದ್ರೆ ಅದೆಲ್ಲನೂ ಆತ್ಮನೇ, ಕೇವಲ ಪ್ರತಿಯೊಂದೂ ಆತ್ಮ ಅಂತ ಅವ್ರು ಹೇಳೋದು. ಅದನ್ನ ಈ ನಾನು ಅನ್ನೋದ್ರ ಮೂಲಕ ನಾವು ಗುರುತಿಸಿ ಪಡ್ಕೊಂಡಿರ್ತೀವಿ, ಆದ್ರೆ ನಿಜವಾಗಿ ಅದು ನಾನು ಅನ್ನೋದೆಲ್ಲ ಕೇವಲ ಆತ್ಮನೇ ಆಗಿದೆ. ಈ ಸೋಲ್ ಅನ್ನೋದು ಮಲ್ಟಿ ಡೈಮೆನ್ಷನಲ್, ಅದು ಬಹು ವಿಧದ ಆಯಾಮಗಳಲ್ಲಿ ಇರುತ್ತೆ, ಬೇರೆ ಬೇರೆ ರೀತಿಗಳಲ್ಲಿ, ಬೇರೆ ಬೇರೆ ಅಸ್ತಿತ್ವಗಳಲ್ಲಿ, ವ್ಯಕ್ತಿತ್ವಗಳಲ್ಲಿ, ಭಾಗಗಳಲ್ಲಿ ಇರುತ್ತೆ. ಈಗ ಅದನ್ನ ಒಂದು ಉದಾಹರಣೆ, ನಮಗೆ ಕೈದು ಬೆರಳುಗಳ ಬಗ್ಗೆ ಮತ್ತೆ ಹೇಗೇನು ಬರ್ತಾರೆ ಪತ್ರಿಜಿಯವರು. ಈ 5 ಫಿಂಗರ್ ಕಾನ್ಸೆಪ್ಟ್ ಅಂತ ಒಂದ್ಸಲ ಅದ್ರ ಬಗ್ಗೆ ಬೇರೆ ರೀತಿಯ ವಿವರಣೆ ಕೂಡ ಹೇಳಿದ್ರು. ನಮ್ಗೆ ಬೆರಳುಗಳು ಏನೇನು ನಮ್ಗೆ ದೇಹ, ಮನಸ್ಸು, ಶರೀರ, ಆತ್ಮ, ಪರಮಾತ್ಮ ಅನ್ನೋದನ್ನ ಬಗ್ಗೆ, ಮತ್ತೆ ಆತ್ಮ ಅನ್ನೋದು ಎಲ್ಲ ಮನಸ್ಸಿನ ಜೊತೆ ಸೇರ್ಕೊಂಡಿದೆ, ಆದ್ರಿಂದ ನಾವು ಪರಮಾತ್ಮನ ಜೊತೆ ಒಂದಾಗಕ್ಕಾಗ್ತಿಲ್ಲ. ಆತ್ಮನ ಬಿಡಿಸ್ಕೊಂಡು ಪರಮಾತ್ಮನ ಜೊತೆ ಸೇರ್ಕೊಂಡಾಗ ಅದು ನಮ್ಗೆ ನಿಜವಾದ ಸಾಧನೆ, ಅಲ್ಲಿ ಎಂಟರ್ಟೈನ್ಮೆಂಟ್. ಅದು ಒಂದು ಅದ್ಭುತವಾದ ವಿವರಣೆ, ಅದು ಬೇರೆ. ಬಟ್ ಇದನ್ನ ಮತ್ತೆ ಹೇಗೇನು ಇನ್ನೊಂದು ಸಾರಿ ಇದೇ ಕೈ ಬೆರಳುಗಳನ್ನ ಈ ಆತ್ಮ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬಹಳ ಅದ್ಭುತವಾದ ಒಂದು ವಿವರಣೆ ಹೇಳ್ತಾ ಬರ್ತಾರೆ. ಹೇಗೆಂದ್ರೆ ನಮ್ಗೆ 5 ಬೆರಳಿದೆ ಒಂದು ಹಸ್ತದಲ್ಲಿ, ಅದೇ ರೀತಿ 2 ಹಸ್ತದಲ್ಲಿ 10 ಬೆರಳಿರುತ್ತೆ. ಅದೀಗ ಈಗ 5 ಬೆರಳಲ್ಲಿ ಒಂದು ಯಾವ ಬೆರಳು ನಾವು ಅಂತ ಹೇಳಕ್ಕಾಗತ್ತೆ, ನಂದು ಅಂತ. ಒಂದು ಉಂಗುರದ ಬೆರಳಿದೆ, ತೋರು ಬೆರಳು, ಎಲ್ಲಾ ಬೆರಳು ಬೇರೆ ಬೇರೆ ತರನಿದೆ, ಕಿರು ಬೆರಳು, ಮತ್ತೆ
ಹೆಬ್ಬೆರಳು. ಈಗ ಯಾವುದಾದ್ರೂ ಒಂದೇನಾದ್ರೂ ಬೆರಳನ್ನ ನಾವು ನಮ್ದು ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಎಲ್ಲ ಬೆರಳನ್ನು ಕೊನೆಗೆ ಒಂದೇ ತತ್ವ. ಎಲ್ಲ ಸೇರಿದ್ರೇನೆ ಅದು ಕೆಲಸ ಮಾಡೋದು. ಒಂದೊಂದು ರೀತಿಯಲ್ಲಿದೆ, ಒಂದೊಂದು ವಿಶಿಷ್ಟವಾಗಿದೆ ಒಂದೊಂದು ಬೆರಳು. ಆದ್ರೆ ಹಾಗಂತೇಳಿ ಬೇರೆ ಬೇರೆ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲಾನು ಪ್ರತಿಯೊಂದು ನಮಗೆ ಸೇರಿದೆ, ಈ ಹಸ್ತಕ್ಕೆ ಸೇರಿದೆ, ನಮಗೆ ಸೇರಿದೆ. ಆದ್ರಿಂದ ಅದೇ ರೀತಿ ಎಲ್ಲ ಕೂಡ ಆತ್ಮನೇ ಆಗಿದೆ. ಈಗ ಪ್ರತಿಯೊಂದು ನಮ್ಮ ಬೆರಳು ನಮ್ಮ ಕೈಯಲ್ಲಿ ಇದ್ದಂತೆ ಆ ಪ್ರತಿಯೊಂದು ಬೇರೆ ಬೇರೆ ರೀತಿ ಇರೋ ತರ ಈ ಆತ್ಮ ಅನ್ನೋದು ಕೂಡ ಎಲ್ಲಾನು ನಮ್ಮಲ್ಲೇ ಇದೆ. ಪ್ರತಿಯೊಂದು ಆತ್ಮನೇ ನಮ್ಮ ದೇಹದಲ್ಲಿ ಇರೋದು. ಅದರಿಂದ ಎಲ್ಲಾನು ಒಂದೇ, ಎಲ್ಲಾನು ಆತ್ಮನೇ. ಈ ಬೆರಳುಗಳ ಸಿದ್ಧಾಂತ, ಈ ಫಿಂಗರ್ ಕಾನ್ಸೆಪ್ಟ್ ನಮಗೆ ಆತ್ಮದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಇದೊಂದು ಸ್ವತಂತ್ರವಾಗಿದೆ ಬೆರಳು, ಪ್ರತಿಯೊಂದು ವಿಶಿಷ್ಟವಾಗಿದೆ. ಆದ್ರೆ ಕೊನೆಗೆ ಎಲ್ಲಾನು ಒಂದೇ ಆಗಿದೆ. ಅದಕ್ಕೆ ಈ ಮುದ್ರೆಗಳು, ನಾನು ಹೇಳೋದು ಒಂದು ಮುದ್ರೆಗಳ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಹಂತದಲ್ಲಿ. ಈಗ ನೋಡಿ, ಈ ಹೆಬ್ಬೆರಳಿನ ಜೊತೆ ತೋರು ಬೆರಳು ಜೋಡಿಸಿದ್ರೆ ಅದೊಂಥರ ಮುದ್ರೆ ಆಗುತ್ತೆ. ಮತ್ತೆ ಹಾಗೆ ಇದು ಯೋಗ ಮತ್ತೆ ಮುದ್ರೆ ಬಗ್ಗೆ ನಾವು ಪ್ರಾಕ್ಟೀಸ್ ಮಾಡಿದವರಿಗೆ ತಿಳಿದುಕೊಂಡು ಬರುತ್ತೆ. ಮುದ್ರೆಗಳಲ್ಲಿ ತುಂಬಾ ತರ ಬೇರೆ ಬೇರೆ ತರ ಇದೆ. ಎಷ್ಟೊಂದು ಅಂದ್ರೆ ನಾನು ಸಾಕಷ್ಟು ಹಿಂದೆ ಮಾಡಿದ್ದೆ, ಈಗ ಬಿಟ್ಟಿದ್ದೀನಿ. ಅದೊಂದು ಸಬ್ಜೆಕ್ಟ್, ಅದೇ ಒಂದು ಸೈನ್ಸ್, ಅದೊಂದು ದೊಡ್ಡ ಪುಸ್ತಕನೇ ಇದೆ. ಒಂದೊಂದು ಮುದ್ರೆಯಲ್ಲಿ ಒಂದೊಂದು ಸ್ವಲ್ಪ ನಿಮಿಷಗಳಿದ್ದಾಗ ನಮಗೆ ಅದರದೇ ಅದ್ಭುತವಾದ ಅನುಭವ ಆಗುತ್ತೆ. ಮತ್ತೆ ಸುಮಾರಷ್ಟು ಕಾಯಿಲೆಗಳಿಗೆ ಆ ಮುದ್ರೆಗಳಿಂದ ಪರಿಹಾರ ಸಿಗಿದೆ. ಹಾಗಾಗಿ ಹಸ್ತ ಅನ್ನೋದೇ ಒಂದು ಅದ್ಭುತ. ಹಸ್ತ ಒಂದು ಸಾಮುದ್ರಿಕೆ ಅನ್ನೋದು, ಹಸ್ತದಲ್ಲಿ ಎಷ್ಟೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಇಡೀ ದೇಹದ ಎಲ್ಲ ಭಾಗಗಳು ನಮ್ಗೆ ಇಲ್ಲಿ ಹಸ್ತದಲ್ಲಿ ಸೇರ್ಕೊಂಡಿರುತ್ತೆ. ಅದೇ ಪಾದಗಳಾಗ್ಬೋದು ಮತ್ತೆ ಹಸ್ತದಲ್ಲಿ. ಇದೆಲ್ಲ ಒಂದು ಸಬ್ಜೆಕ್ಟ್ ಇದೆ. ನಾನು ಹೇಳೋದು ಉದಾಹರಣೆ. ಇದನ್ನ ಆತ್ಮಕ್ಕೂ ನಾವು ಹೋಲಿಸ್ಬೋದು. ಇದೇ ರೀತಿ ಆತ್ಮ ಕೂಡ ಒಂದು ಅದ್ಭುತ. ಆತ್ಮ ಅನ್ನೋದು ಕೂಡ ಎಲ್ಲ ಈ ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ನಾವು ತಿಳ್ಕೊಬಹುದು. ಎಲ್ಲ ಕಡೆನೂ ಆತ್ಮನೇ ಇದೆ ನಮ್ಗೆ ಅಂತ. ಹಾಗೆ ಇನ್ನೊಂದು ಏನ್ ಹೇಳ್ತಾರೆ, ಇದ್ರ ಬಗ್ಗೆ ನೀವು ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ, ತುಂಬಾ ವಿಚಾರ ಮಾಡಬಾರ್ದು, ತುಂಬಾ ವಿವರಣೆ ಅಥವಾ ಉತ್ತರ ಕೊಡಬಾರ್ದು. ಆಮೇಲೆ ಇದರಲ್ಲಿ ಒಂದು ನಮಗೆ ಒಳಧ್ವನಿ ಮತ್ತೆ ಹೊರಧ್ವನಿ ಅಂತ ಹೇಳ್ತೀವಿ. ಇನ್ನರ್ ವಾಯ್ಸು, ಔಟರ್ ವಾಯ್ಸು ಅಂತ ಬಹಳ ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಸಾಕಷ್ಟು ಕೆಲವರು ಇನ್ನರ್ ವಾಯ್ಸ್ ಇದೆ, ಔಟರ್ ವಾಯ್ಸ್ ಇದೆ, ನಮ್ಗೆ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ ಅಂತ ಕೇಳ್ತಾ ಇದೀವಿ ನಾವು. ಆದ್ರೆ ಅದ್ರ ಬಗ್ಗೆ ಎಲ್ಲ ನಾವು ತುಂಬಾ ಯೋಚನೆ ಮಾಡ್ಬೇಡಿ, ತುಂಬಾ ವಿಚಾರ ಮಾಡ್ಬೇಡಿ, ತುಂಬಾ ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ ಒಂದು ಪಕ್ಷಿ ತರ ನೀವು ಆನಂದವಾಗಿ ಆಡ್ತಾ ಇರಿ. ಒಂದು ಪೂರ್ತಿ ಒಂದು ಸ್ವತಂತ್ರವಾಗಿ ಆ ಪಕ್ಷಿ ಹೇಗೆ ಯಾವುದೇ ಒಂದು ಯೋಚನೆ ಇಲ್ದಲೆ, ಯಾವುದೇ ಒಂದು ಭಯ ಇಲ್ಲದೆ ಸ್ವತಂತ್ರವಾಗಿ ಆನಂದವಾಗಿ ಅದ್ಭುತವಾಗಿ ಆಕಾಶದಲ್ಲಿ ಹಾರಾಡ್ಕೊಂಡಿರುತ್ತಲ್ಲ, ಆ ರೀತಿ ಜೀವಿಸ್ಬೇಕು. ಸುಮ್ಮನೆ ನೀವು ಜೀವಿಸ್ತಾ ಹೋಗಿ, ಫ್ಲೋ ವಿತ್ ನೇಚರ್. ನಿಮ್ಮ ಸ್ವಭಾವ ಜೊತೆಗೆ ನೀವು ಹಾರ್ತಾ ಇರಿ, ಹೋಗ್ತಾ ಇರಿ ನಿಮ್ಮ ಸ್ವತಂತ್ರವಾಗಿ, ನಿಮ್ಮ ವ್ಯಕ್ತಿತ್ವದೊಂದಿಗೆ. ಯಾವುದೇ ಒಂದು ಅಲ್ಲಿ ಯೋಚನೆ ಬೇಡ, ವಿಚಾರ ಬೇಡ, ತಿಳ್ಕೊಳ್ಳೋದು ಬೇಡ, ಮತ್ತೆ ಅನಾಲಿಸಿಸ್ ಮಾಡಬಾರ್ದು ಅಂತಾರೆ. ಯಾವುದೇ ಅನಾಲಿಸಿಸ್ ಅಂತ ಹೇಳಿದ್ರೆ ಒಂದು ವಿಮರ್ಶೆ ಅಥವಾ ಆಲೋಚನೆ ಅಥವಾ ಸರಿ ತಪ್ಪು ಅನ್ನೋ ಒಂದು ತೀರ್ಮಾನ ನಮಗೆ ಬೇಡ. ಯಾವುದೇ ವಿಮರ್ಶೆ ಮಾಡದೇ ಇರುವುದೇ ನಿರ್ವಾಣಕ್ಕೆ ಮತ್ತೆ ಜ್ಞಾನೋದಯಕ್ಕೆ ಮುಖ್ಯವಾದ ಅಂಶ. ಇದು ನೋಡಿ, ಬಹಳ ಒಂದು ಅದ್ಭುತವಾದ ವಿಷಯವನ್ನು ಇಲ್ಲಿ ಪತ್ರಿಜಿಯವರು ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ನಾವು ಸಾಮಾನ್ಯವಾಗಿ ಎಲ್ಲ ಇದರಲ್ಲೇ ಇರ್ತೀವಿ, ವಿಮರ್ಶೆಯಲ್ಲೇ. ಯಾವುದು ಸರಿ, ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ವಿಷಯದ ಬಗ್ಗೆ, ಪ್ರತಿಯೊಂದು ವ್ಯಕ್ತಿಗಳ ಬಗ್ಗೆ, ಪ್ರತಿಯೊಂದು ಸಂದರ್ಭಗಳಿಗೆ ನಮ್ಗೆ ತಿಳುವಳಿಕೆ ಬಂದಾಗಿಂದ ಎಲ್ಲಿವರೆಗೂ ಕೂಡ, ಇವತ್ತು ಧ್ಯಾನಕ್ಕೆ ಬಂದ್ರು ಕೂಡ ನಾವು ವಿಮರ್ಶೆ ಮಾಡ್ತಾ ಇರ್ತೀವಿ, ಅನಾಲಿಸಿಸ್ ಅಂತ. ಅದೇಕೆ ಆಯ್ತು, ಹೇಗಾಯ್ತು, ಏನಾಯ್ತು, ಯಾವುದೇ ವಿಷಯಗಳ ಬಗ್ಗೆ. ಅದು ಕೂಡ ಮಾಡ್ಲೇಬಾರ್ದು ಅಂತಾರೆ. ಯಾವ ಕಾರಣಕ್ಕೂ ನೋ ಅನಾಲಿಸಿಸ್. ತುಂಬಾ ಅತಿ ಸ್ಪಷ್ಟವಾಗಿ ಇದನ್ನ, ಈ ಒಂದು ವಿಷಯ ಮೊದಲನೇ ಬಾರಿಗೆ ನಾನು ಕೂಡ ಇದನ್ನ ಕೇಳ್ತಾ ಇರೋದು. ಬಟ್ ನಾವು ಧ್ಯಾನದಲ್ಲಿ ಸಾಮಾನ್ಯವಾಗಿ ಪತ್ರಿಜಿಯವರು ಹೇಳಿರೋದು ನೋ ಕಾಮೆಂಟ್, ನೋ ಜಜ್ಮೆಂಟ್, ನೋ ಕಂಪ್ಲೇಂಟ್, ನಾನ್ ಇಂಟರ್ಫಿಯರೆನ್ಸ್, ಇದನ್ನ ಕೇಳಿದೀವಿ. ಬಟ್ ಇದೊಂದು ಹೊಸ ಒಂದು ವಿಚಾರ, ನೋ ಅನಾಲಿಸಿಸ್. ಇದು ಕೂಡ ಅದ್ಭುತ. ಯಾಕಂದ್ರೆ ಮನಸ್ಸು ಯಾವಾಗ್ಲೂ ಯೋಚನೆ ಮಾಡೋದು, ಈಗ ನೋ ಕಾಮೆಂಟ್, ಜಜ್ಮೆಂಟ್, ಇದು ತೀರ್ಮಾನ ಮಾಡೋದು, ಕಂಪ್ಲೇಂಟ್, ನಾನ್ ಇಂಟರ್ಫಿಯರೆನ್ಸ್ ಬೇರೆಯವ್ರ ಬಗ್ಗೆ, ಬೇರೆ ವ್ಯಕ್ತಿಗಳ ಬಗ್ಗೆ, ಬೇರೆಯವ್ರದ ವ್ಯಕ್ತಿತ್ವದ, ಅವರ ಜೀವನದ ಬಗ್ಗೆ ಇವೆಲ್ಲ ಬಂತು. ಆದ್ರೆ ಇದು ಅನಾಲಿಸಿಸ್ ನಮ್ಮ ಸ್ವಂತ ವಿಚಾರದ ಬಗ್ಗೆ. ಇಲ್ಲಿ ಒಂದು ವ್ಯತ್ಯಾಸ ನಾವು ಗಮನಿಸ್ಕೋಬೇಕು. ಅನಾಲಿಸಿಸ್ ಅಂದ್ರೆ ನಾವು ನಮ್ಮೊಳಗೆ ನಮ್ಮ ಬಗ್ಗೆನೇ ನಾವು ಅನಾಲಿಸಿಸ್ ಮಾಡ್ತೀವಿ. ನಮ್ಮ ಜೀವನದ ಘಟನೆಗಳ ಬಗ್ಗೆ ಅಥವಾ ಏನೇ ಒಂದು ಆಗುವವುಗಳ ಬಗ್ಗೆ
ಅದನ್ನ ನಾವು ಯಾವಾಗಲೂ ವಿಚಾರ ಮಾಡ್ತಾನೆ ಇರ್ತೀವಿ, ಹೋಲಿಸ್ಕೊಳ್ತಾ ಇರ್ತೀವಿ. ನಮ್ಗೆ ಏನೋ ಒಂದು ಆಗಿದ್ರು ಅಥವಾ ಸಮಸ್ಯೆ ಆಗಿದ್ರೆ ಅಥವಾ ಏನೋ ತೊಂದರೆ ಆಗಿದ್ರೆ ಯಾಕಾಯ್ತು ಏನಾಯ್ತು ಅದನ್ನ ತುಂಬಾ ಆಳವಾಗಿ ನಾವು ಹಿಂಗಾಗ್ಬಾರ್ದಿತ್ತು, ಹಿಂಗಾಯ್ತು ಅಂತ ತುಂಬಾ ಅನಾಲಿಸಿಸ್ ಅಂದ್ರೆ ವಿಚಾರ ವಿಮರ್ಶೆ ಮಾಡ್ತಾನೆ ಇರ್ತೀವಿ. ಇದು ಬಹಳ 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 ದೊಡ್ಡ ಒಂದು ಮಿಸ್ಟೇಕು, ತಪ್ಪು. ಯಾವ ಕಾರಣಕ್ಕೂ ನೀವು ಅನಾಲಿಸಿಸ್ ಅನ್ನೋದು ಮಾಡಲೇಬಾರದು. ಇದು ಎನ್ಲೈಟನ್ಮೆಂಟ್ಗೆ ವಿರುದ್ಧ ಅಂತ ಹೇಳ್ತಾರೆ. ನೀವು ಯಾವಾಗ ಅನಾಲಿಸಿಸ್ ಮಾಡೋದಿಲ್ವೋ ಆವಾಗ ನೀವು ಎನ್ಲೈಟನ್ಮೆಂಟ್ ಆದಾಗೆ, ಆ ನಿರ್ವಾಣ ಹೊಂದಿದ್ದೀರಿ ಅಂತಾನೆ ಒಂದು ಅರ್ಥ. ಇದೇ ಒಂದು ಮುಖ್ಯವಾದ ಒಂದು ತಿಳ್ಕೊಳ್ಬೇಕಾದಂತ ಬಹಳ ಮುಖ್ಯವಾದ ಒಂದು ವಿಷಯ ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಇದು ಮಾಸ್ಟರ್. ಇದನ್ನ ನಿಜವಾಗ್ಲೂ ಬಹಳ ಒಂದು ಆಳವಾಗಿ ನಾವು ಮನನ ಮಾಡ್ಬೇಕು ನಾವು ಧ್ಯಾನ ಮಾಡುವವರು, ಧ್ಯಾನ ಸಾಧನೆಯಲ್ಲಿ. ಆಮೇಲೆ ಏನ್ ಹೇಳ್ತಾರೆ, ನೀವು ಸಹಜ ಸ್ವಭಾವದೊಂದಿಗೆ ಮುಂದುವರಿತಾರಿ, ಮೂವ್ ವಿತ್ ಯುವರ್ ನ್ಯಾಚುರಲ್ ನೇಚರ್, ಫ್ಲೋ ವಿತ್ ಯುವರ್ ನೇಚರ್. ಸಹಜ ಸ್ವಭಾವದಲ್ಲಿ ಮುಂದೆ ಹೋಗ್ತಾರೆ ಅಷ್ಟೇನೆ. ಯಾವ್ದ್ರ ಬಗ್ಗೆ ಏನು ವಿಚಾರ ಮಾಡೋ ತಲೆ ಕೆಡ್ಸ್ಕೊಳ್ಬೇಡಿ. ಈಗ ನಿಮಗೆ ಹಾರ್ಬೇಕನ್ಸುತ್ತೋ ಹಾರಿ, ಅಂದ್ರೆ ಯು ವಾಂಟ್ ಟು ಫ್ಲೈ ಯು ಕ್ಯಾನ್ ಫ್ಲೈ. ಇಲ್ದೇ ಇದ್ರೆ ಸುಮ್ಮನೆ ಇರಿ, ಕ್ವೈಟ್ ಆಗಿ. ಆದ್ರೆ ಯು ಬಿ ಕ್ವೈಟ್, ಸುಮ್ಮನೆ ಇದ್ಬಿಡಿ ಅಷ್ಟೇನೆ. ಏನಾದ್ರು ಮಾಡ್ಬೇಕನ್ಸಿದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ ಅನ್ಸಿದ್ರೆ ಸುಮ್ಮನೆ ಇದ್ಬಿಡಿ ಅಷ್ಟೇನೆ. ವಿಚಾರ ಮಾಡ್ಬಾರ್ದು, ತಲೆ ಕೆಡ್ಸ್ಕೊಬಾರ್ದು, ಅನಾಲಿಸಿಸ್ ಮಾಡಬಾರ್ದು. ಆದ್ರೆ ಸುಮ್ಮನೆ ಇರ್ಬೇಕಂತಿದ್ರೆ ಸುಮ್ಮನೆ ಇರಿ. ಆದ್ರೆ ಏನಾದ್ರು ವಿಚಾರ ಮಾಡ್ಬೇಕಂತ ಏನಾದ್ರು ಮನಸ್ಸಿಗೆ ಬಂದ್ರೆ ತಕ್ಷಣ ನೀವು ವಿಚಾರ ಮಾಡಕ್ ಹೋಗ್ಬೇಡಿ, ಅನಾಲಿಸಿಸ್ ಮಾಡಕ್ ಹೋಗ್ಬೇಡಿ. ಅದು ಬಹಳ ಮುಖ್ಯವಾದ ಒಂದು ವ್ಯತ್ಯಾಸ ಇಲ್ಲಿ. ಆಮೇಲೆ ವಿ ಆರ್ ಅಗೇನ್ಸ್ಟ್ ಟು ದ ಅನಾಲಿಸಿಸ್. ನಾವು ಈ ಒಂದು ಅನಾಲಿಸಿಸ್ ಅಥವಾ ವಿಮರ್ಶೆ ಮಾಡೋದಕ್ಕೆ ವಿರುದ್ಧವಾಗಿದ್ದೇವೆ. ಆಮೇಲೆ ಈಗ ಅನಾಲಿಸಿಸ್ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ಜೀವನದ ಅನುಭವಗಳ ಬಗ್ಗೆ ಅನಾಲಿಸಿಸ್ ಮಾಡ್ತೀವಿ ಸಾಮಾನ್ಯವಾಗಿ. ಆಮೇಲೆ ಜೊತೆಗೆ ನೀವೀಗ ಕನಸುಗಳ ಬಗ್ಗೆ, ಸಾಮಾನ್ಯವಾಗಿ ಕನಸುಗಳು ಬೀಳ್ತಾ ಇರುತ್ತೆ. ನಾವು ಎಲ್ಲರಿಗೂ ಇದು ಗೊತ್ತಿದೆ. ಕೆಲವೊಮ್ಮೆ ಒಳ್ಳೆ ಕನಸು ಬರುತ್ತೆ, ಕೆಲವೊಮ್ಮೆ ಕೆಟ್ಟ ಕನಸುಗಳು ಬರುತ್ತೆ. ಕೆಲವೊಮ್ಮೆ ನಾವೇನು ಒಂಥರ ಯಪ್ಪ ಎಷ್ಟೊಂದು ನಮ್ಗೆ ಈ ತರ ಅಂತ ಭಯ ಬೀಳೋ ತರ, ಬೆಚ್ಚಿ ಬೀಳೋ ತರ ಕನಸುಗಳು ಕೂಡ ಬಿದ್ದ್ಬಿಟ್ಟಿರುತ್ತೆ. ಆಮೇಲೆ ಕನಸಲ್ಲ ಅಂತೇಳಿ ಸಮಾಧಾನ ಆಗುತ್ತೆ. ಅದೇ ತರ ಆಮೇಲೆ ಇನ್ನೊಂದು, ನಾವು ಆ ಧ್ಯಾನದ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆನು ಅನಾಲಿಸಿಸ್ ಅಂದ್ರೆ ವಿಮರ್ಶೆಗಳು ಮಾಡ್ತಾ ಹೋಗ್ತೀವಿ. ಈಗ ಈ ಕನಸುಗಳು ಯಾಕೆ ಬಿತ್ತು, ಈ ತರ ನನಗೆ ಎಷ್ಟು ಕೆಟ್ಟ ಕನಸು ಬಿತ್ತು, ಇದಕ್ಕೆ ಏನಾಗುತ್ತೇನೋ, ಇದೇನು ಇದ್ರದ್ದು ಅರ್ಥ ಅಂತ ನಾವು ವಿಚಾರ ಮಾಡಕ್ ಹೋಗ್ತೀವಿ. ಅದು ಮಾಡಕ್ಕೆ ಹೋಗ್ಬಿಡಿ. ಏನಕ್ಕಾರ ಆಗ್ಲಿ ಬಿದ್ದಿರ್ ಕನಸು ಯಾಕೆ ಏನಾದ್ರು ಬಂದಿರ್ಲಿ, ಅದ್ರ ಬಗ್ಗೆ ನೀವು ಅನಾಲಿಸಿಸ್ ಅಂದ್ರೆ ವಿಚಾರ ಮಾಡಕ್ ಹೋಗ್ಬಿಡಿ. ಅದೇ ತರ ಮೆಡಿಟೇಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್, ಧ್ಯಾನದ ಅನುಭವಗಳು ಅಷ್ಟೇನೆ. ಈಗ ಧ್ಯಾನದಲ್ಲಿ ನಾವು ಅನುಭವಗಳು ಏನೇನು ಅಂತ ಆಗ್ಲೇ ಒಂದು ನಾವು ಕ್ಲಾಸ್ ಅಲ್ಲಿ ನೋಡಿದ್ವಿ. ಅಂದ್ರೆ ತಲೆ ಭಾರ ಆಗುತ್ತೆ, ಕೆಲವು ಟೈಮ್ ಏನು ನಮಗೆ ಹಗುರ ಆಗೋದಾಗ್ಲಿ, ಆಮೇಲೆ ಭಾರದಲ್ಲಿ ತಲೆಯಲ್ಲಿ ಅದು ಎನರ್ಜಿ ಸ್ಟೋರ್ ಆಗಿದ್ರಿಂದ ಶೇಖರಣೆ ಆಗೋದು, ದೇಹದ ಕೆಲವೊಮ್ಮೆ ಭಾಗಗಳು ಕೆಲವೊಮ್ಮೆ ನೋವುಗಳು ಉಂಟಾಗೋದು, ಇದೆಲ್ಲ ಧ್ಯಾನದ ಎಫೆಕ್ಟ್. ಅದಕ್ಕೂ ಅನಾಲಿಸಿಸ್ ಮಾಡಬಾರ್ದು. ಅಥವಾ ಬೇರೆ ರೀತಿ ಯಾವುದೇ ಅನುಭವಗಳು, ಬಹಳಷ್ಟು ಅನುಭವಗಳು ನಾವು ಕೇಳಿರ್ತೇವೆ ಧ್ಯಾನದಿಂದ. ಆ ಅನುಭವಗಳನ್ನು ಬಗ್ಗೆನೂ ವಿಮರ್ಶನೆ ಮಾಡ್ಬಿಡಿ, ಅನಾಲಿಸಿಸ್ ಮಾಡ್ಬಿಡಿ. ಆಮೇಲೆ ಇನ್ನೊಂದು ಜೀವನದ ಘಟನೆಗಳ ಬಗ್ಗೆ ನಮ್ಮ ಅನಾಲಿಸಿಸ್ ಅಂದ್ರೆ, ಈಗ ನನ್ನ ತಾಯಿ ಯಾಕೆ ಸತ್ತೋದ್ಲು, ಅಥವಾ ನನ್ನ ಮಗು ಯಾಕೆ ಸಾಯ್ತು, ಅಥವಾ ನನ್ನ ಸಹೋದರ ಯಾಕೆ ಸತ್ತೋದ, ಅಥವಾ ನನ್ನ ಸಹೋದರ ಯಾಕೆ ನನ್ನನ್ನು ಬಿಟ್ಟು ಹೋದ, ನನ್ನಿಂದ ಬೇರೆ ಆದ. ಅದೇ ರೀತಿ ನನ್ನ ಸಹೋದರ ನನಗೆ ಯಾಕೆ ವಿರುದ್ಧ ಆಗಿದ್ದಾನೆ. ಇವೆಲ್ಲ ಜೀವನದ ವಿಷಯಗಳು. ಇದು ಕೆಲವೊಂದು ಅಷ್ಟೇ ಹೇಳಿದ್ದಾರೆ ಇದನ್ನ ಈ ಪತ್ರಿಜಿಯವರು. ಆದರೆ ನಾವು ನೋಡ್ತಾ ಹೋದ್ರೆ ಇನ್ನೂ ಆಳವಾಗಿ ನಾವು ಎಷ್ಟೋ ಸಲ ಸಂಬಂಧಗಳಲ್ಲಿ, ಸ್ನೇಹಿತರಲ್ಲಿ ಏನೇ ಒಂದು ಸಾಕಷ್ಟು ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ. ಕೆಲವೊಂದು ವಿರೋಧಗಳು, ಕೆಲವರು ಮಾತಾಡ್ತಿರ್ತಾರೆ, ಕೆಲವರು ಬಿಟ್ಬಿಡ್ತಾರೆ, ಕೆಲವರು ಕಾಮೆಂಟ್ ಮಾಡ್ತಾರೆ, ಕೆಲವರು ಅಗೇನೆಸ್ಟ್ ಆಗ್ತಾರೆ, ಕೆಲವರು ಅಥವಾ ಬೇರೆ ಆಗ್ತಾರೆ. ಏನೇನೋ ಇನ್ನೂ ತುಂಬಾ ನಾವು ನಡೀತಾ ಇರುತ್ತೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ. ನೋಡಿ, ನಮ್ಮ ಕುಟುಂಬದಲ್ಲಿ ಆಗ್ಬೋದು ಅಥವಾ ಬಂಧುವರ್ಗಗಳಲ್ಲಿ, ಸ್ನೇಹಿತರಲ್ಲಿ ಕೆಲವೊಂದು ಎಷ್ಟೊಂದು ಆಗುತ್ತೆ ಅಂದ್ರೆ ನಾವು ಅದರಲ್ಲೇನೆ ಅನಾಲಿಸಿಸ್ ಮಾಡಕ್ಕೆ, ವಿಚಾರ ಮಾಡಕ್ಕೆ ಶುರು ಮಾಡ್ಬಿಡ್ತೀವಿ, ಯೋಚನೆ ಮಾಡಕ್ಕೆ, ಇದೇ ಯಾಕಾಯ್ತು ಅದೇ ಯಾಕಾಯ್ತು ಅಂತ. ಸೊ ಅದಕ್ಕೆ ಇಲ್ಲಿ ತುಂಬಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ನಮ್ಮ ಜೀವನದ ಯಾವುದೇ ಘಟನೆಗಳ ಬಗ್ಗೆ ನಾವು ಅನಾಲಿಸಿಸ್ ಅಂದ್ರೆ ವಿಚಾರನ ಮಾಡ್ಲೇಬೇಡಿ, ಮಾಡಕ್ಕೆ ಹೋಗ್ಬೇಡಿ. ಸುಮ್ಮನೆ ಇರ್ಬೇಕು, ಮೌನವಾಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು, ಏನೇ ಆಗ್ಲಿ ಏನೇ ಹೋಗ್ಲಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಪತ್ರಿಜಿಯವರು, ನಾನು ಯಾವತ್ತೂ ಅನಾಲಿಸಿಸ್ ಮಾಡಿಲ್ಲ, ನಾನು ಯಾವತ್ತೂ ವಿಮರ್ಶೆಗಳನ್ನು ಮಾಡಿಲ್ಲ. ನಾನು ಅವ್ರು ಹೇಳೋದು ಲಕ್ಷಾಂತರ ಪುಸ್ತಕಗಳನ್ನು ಓದಿದ್ದೀನಿ, ಇನ್ನೂ ಕೂಡ ನಾನು ಲಕ್ಷಾಂತರ ಪುಸ್ತಕಗಳನ್ನು ಮುಂದೆ ಓದ್ತಾ ಹೋಗ್ತೀನಿ. ಆದ್ರೆ ನಾನು ವಿಮರ್ಶೆಗಳು ಮಾಡುವುದಿಲ್ಲ. ನಾನು ಪ್ರತಿಯೊಬ್ಬರಿಂದನೂ ಕೇಳಿಕೊಳ್ತೀನಿ, ಆದ್ರೆ ಯಾರೊಬ್ಬರ ಬಗ್ಗೆ ನಾನು ವಿಮರ್ಶನೆ ಮಾಡುವುದಿಲ್ಲ. ಆದರೆ ನಾನು ಪ್ರತಿಯೊಬ್ಬರಿಂದ ಕೇಳಿರ್ತೀನಲ್ಲ, ಅದರಿಂದ ಮತ್ತೆ ಓದಿರ್ತೀನಲ್ಲ ಪುಸ್ತಕಗಳಿಂದ, ಅದರಿಂದ ಅಬ್ಸರ್ವ್ ಮಾಡ್ಕೊಳ್ತೀನಿ, ಅಂದ್ರೆ ಸಂಗ್ರಹಿಸ್ತೀನಿ ವಿಷಯನ, ಒಳ್ಳೆದನ್ನ ಶೇಖರಣೆ ಮಾಡ್ಕೊಳ್ತೀನಿ, ಅದನ್ನ ನಾನು ಸ್ವೀಕರಿಸ್ತೀನಿ. ಅಷ್ಟೇ ನನ್ನ ಕೆಲಸ. ನನ್ನ ಕೆಲಸ ಅನಾಲಿಸಿಸ್ ಮಾಡೋದಲ್ಲ, ನನ್ನ ಕೆಲಸ ಕೇವಲ ಸ್ವೀಕರಣೆ ಮಾಡೋದು.
ಈಗ ನಾವೆಲ್ಲ ಅನಗತ್ಯವಾಗಿ ನಾವು ವಿಮರ್ಶೆ ಮಾಡ್ತಾ ಇದೀವಿ ನಾವೆಲ್ಲನೂ. ಆದ್ರೆ ನಮ್ಗೆ ನಿಜವಾಗ್ಲೂ ಎನ್ಲೈಟನ್ಮೆಂಟ್ ಬೇಕಾದ್ರೆ ಈ ಅನಾಲಿಸಿಸ್ ಅಂತ ಏನ್ ಹೇಳಿದ್ವಿ, ವಿಮರ್ಶೆ ಮಾಡೋದನ್ನ ತಕ್ಷಣ ನಿಲ್ಲಿಸ್ಬೇಕು. ಆದ್ರೆ ವಿಷಯಗಳನ್ನ ಕೇಳ್ಕೋಬೇಕು, ಆದ್ರೆ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಮಗೆ ತಿಳಿಸ್ತಾ ಬರ್ತಾರೆ. ನಾವು ತುಂಬಾ ಸಲ ಎಷ್ಟೋ ಕೆಲವೊಂದು ವಿಷಯಗಳನ್ನ, ಯಾವುದೇ ಒಂದು ಸಬ್ಜೆಕ್ಟ್ ಆಗ್ಬೋದು, ಯಾವುದೇ ಒಂದು ಸಂದರ್ಭ, ಏನೇ ಆಧ್ಯಾತ್ಮಿಕ ಆಗ್ಲಿ ಅಥವಾ ಬೇರೆ ಯಾವುದೇ ವಿಷಯಗಳು ಅರ್ಥ ಮಾಡ್ಕೊಳ್ಬೇಕೆ ಆಗಲ್ಲ ಕೆಲವೊಂದು. ಅವಾಗ ನಮ್ಗೆ ತುಂಬಾ ವಿಚಾರಗಳ ಮಾಡಕ್ ಶುರು ಮಾಡ್ತೀವಿ, ತುಂಬಾ ಒಂಥರ ಚಿಂತೆ ಮಾಡಕ್ ಶುರು. ಇದೇನು ಅರ್ಥ ಆಗ್ತಿಲ್ಲ, ಯಾಕೆ, ಏನಿದೆ, ಯಾಕೆ ಹಿಂಗಾಯ್ತು, ಏನಾಯ್ತಾ, ನಮ್ಮ ಅರ್ಥಕ್ಕೆ ನಿಲುಕಿದ್ದು ಮೀರಿದ ಕೆಲವೊಂದು ಸಂದರ್ಭಗಳು, ವಿಷಯಗಳಿರುತ್ತೆ. ಆದ್ರಿಂದ ಯಾವತ್ತೂ ಏನೇ ವಿಷಯ ತಿಳ್ಕೊಂಡು ಎಲ್ಲ ಆದ್ರೆ ಯಾವ್ದಕ್ಕೆ ಬಗ್ಗೆನೂ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇಟ್ ಈಸ್ ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಅಂತಾರೆ. ಅಂದ್ರೆ ಅರ್ಥ ಮಾಡಿಕೊಳ್ಳೋದು ಅಸಂಭವ ಅಂತೆ. ಯಾವುದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಈ ಸತ್ಯವನ್ನು ನಾವು ತಿಳ್ಕೊಂಡಾಗ ನಾವು ಅರ್ಥ ಮಾಡ್ಕೊಳ್ಳೋದು ನಿಲ್ಲಿಸ್ತೀವಿ, ಸುಮ್ಮನೆ ಆಗ್ತೀವಿ, ಸೈಲೆಂಟ್ ಆಗ್ತೀವಿ. ಅದನ್ನೇನಾಗುತ್ತೆ, ಈಗ ಅನಾಲಿಸಿಸ್ ಅಂತ ವಿಮರ್ಶೆ ಮಾಡಕ್ ಹೋದ್ರೆ ಅದು ಮನಸ್ಸಿಗೆ ಒಂದು ದೊಡ್ಡ ಕೆಲಸ. ಮನಸ್ಸಿಗೆ ತುಂಬಾ ಅತ್ಯಂತ ಇಷ್ಟ ಆಗಿರೋದೇ ವಿಷಯ, ಅದು ಮನಸ್ಸು ಅದರಲ್ಲೇ ತೊಡ್ಕೊಂಡಿರುತ್ತೆ. ಅದರಿಂದ ನಾವು ಮತ್ತೆ ಎನ್ಲೈಟನ್ಮೆಂಟ್ ಇಂದ ದೂರ ಹೋಗ್ಬಿಡ್ತೀವಿ, ಬಹಳ ವಿರುದ್ಧ ಆಗಿ ಹೋಗ್ಬಿಡ್ತೀವಿ. ಅದರಿಂದ ಈ ವಿಷಯ ಏನಂದ್ರೆ, ನಾನು ಏನು ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಅದೇ ಒಂದು ಎನ್ಲೈಟನ್ಮೆಂಟ್ ಅಂತ ಹೇಳ್ತಾ ಇದಾರೆ ಇಲ್ಲಿ. ಅದರಿಂದ ಜೀವನದ ಯಾವುದೇ ಪರಿಸ್ಥಿತಿಗಳ ಬಗ್ಗೆ ಯಾವುದೇ ನಾವು ಅನಾಲಿಸಿಸ್ ಅಥವಾ ವಿವೇಚನೆ ಮತ್ತು ಒಂದು ವಿವರಣೆಗಳನ್ನ ತಿಳ್ಕೊಳಕ್ಕೆ ಹೋಗ್ಬಾರ್ದು, ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ಅದರಿಂದ ಇದು ಅವ್ರೇನ್ ಹೇಳ್ತಾರೆ, ನಮ್ಗೆ ಯಾವುದೇ ಹಕ್ಕಿಲ್ಲ ಅಂತೆ. ವಿ ಹ್ಯಾವ್ ನೋ ರೈಟ್ ಟು ಮೇಕ್ ಅನಾಲಿಸಿಸ್, ಅಥವಾ ಯಾವುದೇ ಡಾಟಾ ಅಥವಾ ಸೋರ್ಸ್ ಇಲ್ಲ ನಮ್ಗೆ. ಈ ವಿಮರ್ಶೆ ಮಾಡಕ್ಕೆ ಹಕ್ಕಿಲ್ಲ, ಮತ್ತೆ ಒಂದು ಆಧಾರ ಇಲ್ಲ, ಅದಕ್ಕೆ ಒಂದು ಬೇಸೇ ಇಲ್ಲ, ಒಂದು ಮೂಲ ಯಾವುದು ಇಲ್ಲ, ಅನವಶ್ಯಕವಾಗಿದೆ. ಅದರಿಂದ ಅನಾಲಿಸಿಸ್ ಮಾಡೋದು ತುಂಬಾ ಅವೈಜ್ಞಾನಿಕ, ಅನ್ಸೈಂಟಿಫಿಕ್. ಯಾವುದೇ ರೀತಿ ಅನಾಲಿಸಿಸ್ ಮಾಡದೇ ಇರೋದೇ ನಿಜವಾದ ಸೈನ್ಸ್, ವಿಜ್ಞಾನ. ಸೊ ಇದು ಬಹಳ ಬಹಳ ಅದ್ಭುತವಾದ ಒಂದು ಆತ್ಮತತ್ವದಲ್ಲಿ ನಮಗೆ ತಿಳಿಸ್ಕೊಟ್ಟಿರೋದು. ಅದರಿಂದ ಇನ್ನ ಮುಂದೆ ಏನ್ ಹೇಳ್ತಾರೆ, ಯಾವಾಗ್ಲೂ ನಾವು ದೇಹ ಮತ್ತೆ ಅದರಿಂದ ದೇಹದ ಭಾಗಗಳ ಬಗ್ಗೆ ವಿಚಾರ ಮಾಡ್ಬೇಡಿ, ಮಾತಾಡ್ಬೇಡಿ. ಯಾವಾಗ್ಲೂ ನಾವು ಆತ್ಮದ ಬಗ್ಗೆನೆ ಯೋಚನೆ ಮಾಡಿ, ಆತ್ಮದ ಬಗ್ಗೆನೆ ವಿಚಾರ ಮಾತಾಡ್ತಾ ಇರ್ಬೇಕು. ಆಗ ನಮಗೆ ದೇಹ ಇದ್ದಕ್ಕಿದ್ದಂಗೆ ತುಂಬಾ 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 ಬಲಶಾಲಿ ಆಗ್ತಾ ಹೋಗುತ್ತೆ, ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಬರೀ ಆತ್ಮದ ಬಗ್ಗೆ ವಿಚಾರಿಸ್ತಾ ಇದ್ದಾಗ, ಯೋಚನೆ ಮಾಡ್ತಿದ್ದಾಗ. ಆದ್ರಿಂದ ನಾವು ಇಲ್ಲಿ ದೇಹವನ್ನು ಟಚ್ ಮಾಡೋ ಅಗತ್ಯ ಇಲ್ಲ, ದೇಹವನ್ನು ಮುಟ್ಟುವ ಅಗತ್ಯ ಇಲ್ಲ. ಏಕೆಂದ್ರೆ ದೇಹ ಕೇವಲ ಒಂದು ನೆರಳಿನ ತರ. ಈಗ ಶಾಡೋ ಅಂತ ನಾವು ನೋಡಿದೀವಿ, ನೆರಳು. ನಾವು ಬಿಸಿಲಲ್ಲಿ ಹೋಗುವಾಗ ನಮ್ಗೆ ನಮ್ಮ ಹಿಂದೆ ನೆರಳು, ನಾವು ಚಿಕ್ಕ ಹುಡುಗರಿದ್ದಾಗ ತುಂಬಾ ಇದನ್ನ ಅದ್ಭುತವಾಗಿ ನಾವು ಅದ್ರ ಬಗ್ಗೆ ನಾವು ತುಂಬಾ ಯಾವಾಗ್ಲೂ ನನಗೆ ನೆನಪಿದೆ. ಮಕ್ಳಿದ್ದಾಗ ನಾವು ಒಬ್ರಿಗೊಬ್ರಿಗೆ ನೋಡೋ, ನಿನ್ ನೆರಳು ಎಲ್ಲಿದೆ ಅಂತೇಳಿ ಅದನ್ನ ಮುಟ್ಟಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಮತ್ತೆ ನೆರಳು ಅದು ಉದ್ದ ಆಗತ್ತೆ, ಮತ್ತೆ ಅದ್ರ ಆಕೃತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೂರ್ಯನ ಮೇಲೆ ಹೋಗ್ತಿದ್ದಂಗೆ ಮಧ್ಯಾಹ್ನ 12 ಗಂಟೆಯಲ್ಲಿ ನೆರಳು ನಮ್ ಫುಲ್ ಪಾದದ ಅಡ್ಡಲ್ಲೇ ಇರುತ್ತೆ. ಆ ನೆರಳು ಇರುತ್ತೆ ಅಷ್ಟು ಚಿಕ್ಕದಾಗಿ. ಹಾಗೆ ನೆರಳು ತರ ನಮ್ಮ ದೇಹ. ಈಗ ದೇಹ ನಾವು ಹೋದಂಗೆ ನೆರಳು ಕೂಡ ನಮ್ಮ ಅದನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಅದೇ ರೀತಿ ನಾವು ಆತ್ಮ ಪದಾರ್ಥ ಆದ್ರಿಂದ ಆತ್ಮ ಎಲ್ಲೆಲ್ಲಿ ಹೋಗುತ್ತೋ ಅದಕ್ಕೆ ಆ ದೇಹ ಕೂಡ ಆತ್ಮನ ಹಿಂಬಾಲಿಸ್ಕೊಂಡ್ ಬರುತ್ತೆ. ಈ ದೇಹ ಅನ್ನೋದು ಆತ್ಮದ ನೆರಳಿದ್ದಂಗೆ. ಆತ್ಮ ಎಷ್ಟೆಷ್ಟು ಅದ್ಭುತವಾಗಿ ಚೆನ್ನಾಗಿರುತ್ತೋ ಅಷ್ಟೇ ಅದ್ಭುತವಾಗಿ ದೇಹ ಕೂಡ ಇರುತ್ತೆ. ಅದರಿಂದ ಆತ್ಮಕ್ಕೆ ಏನೇ ಒಂದು ಸಮಸ್ಯೆ ಆದ್ರೆ ದೇಹಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಕ್ಯಾನ್ಸರ್ ಅಂತ ಸಮಸ್ಯೆಗಳು ಕೂಡ ಈ ಆತ್ಮನ ತಪ್ಪು ತಿಳುವಳಿಕೆಯಿಂದ ಬರೋದು ದೇಹಕ್ಕೆ. ಆದ್ರಿಂದ ದೇಹನೇ ಒಂದು ಆತ್ಮದ ಪ್ರತಿಫಲನ. ಒಂದು ಕನ್ನಡಿಯಲ್ಲಿ ಏನು ನಮ್ದು ಆಕೃತಿ ಕಾಣುತ್ತಲ್ಲ, ಆ ರೀತಿ ನಾವು ಕನ್ನಡಿಯಲ್ಲಿ ಕಾಣೋದು ನಿಜ ಅಲ್ಲ, ನಾವು ನಿಜ. ಕನ್ನಡಿ ನಮ್ಮ ಪ್ರತಿಫಲನ. ಅದೇ ರೀತಿ ಆತ್ಮ ನಿಜ, ದೇಹ ಅದರ ಒಂದು ಪ್ರತಿಫಲನ. ಆತ್ಮನೇ ಸತ್ಯ, ದೇಹ ಒಂದು ಕನ್ನಡಿ ಒಳಗಡೆ ಕಾಣಿಸುವ ಒಂದು ಆಕೃತಿ ತರ. ಅದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಏನಾದ್ರು ಚಿಕಿತ್ಸೆ ಕೊಡ್ಬೇಕಂದ್ರೆ ದೇಹಕ್ಕೆ ಕೊಡ್ತೀವಿ, ಆದ್ರೆ ಆ ಇಮೇಜಿಗೆ ಅಥವಾ ನೆರಳಿಗೆ ಕೊಡಲ್ಲ. ದೇಹ ಕನ್ನಡಿ ಒಳಗಡೆ ಕಾಣುವ ಆಕೃತಿಗೆ ಕೊಡಕ್ಕಾಗಲ್ಲ ಚಿಕಿತ್ಸೆ, ಒಂದು ಇಂಜೆಕ್ಷನ್ ಕೊಡಕ್ಕಾಗಲ್ಲ. ಅದೇ ರೀತಿ ನೆರಳಿಗೆ ನಾವು ಚಿಕಿತ್ಸೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದು ನಿಜ ಅಲ್ಲ, ಅದು ಕೇವಲ ಒಂದು ಪ್ರತಿಫಲನ. ದೇಹ ನಿಜ, ಅದನ್ನ ನಾವು ಆತ್ಮಕ್ಕೆ ಒಂದು ಕಂಪೇರ್ ಮಾಡಿ ಹೋಲಿಸ್ಕೊಂಡು ನೋಡಿದಾಗ ಆತ್ಮನೇ ನಿಜ, ದೇಹ ಅದರ ನೆರಳು, ದೇಹ ನಿಜ ಅಲ್ಲ. ಆದ್ದರಿಂದ ಯಾವಾಗಲೂ ನಾವು ದೇಹದ ಭಾವನೆಯಿಂದ ಹೊರಗೆ ಬಂದು
ಆತ್ಮ ಭಾವನೆಯಲ್ಲಿ ಇರಬೇಕು ಯಾವಾಗಲೂ. ಅದನ್ನ ನಾವು ಈ ಭಗವದ್ಗೀತೆಯ ಎಲ್ಲ ಉಪದೇಶದ ಸಾರನೇ ಈ ಒಂದು ತತ್ವ. ಇದೇ ಒಂದು ತತ್ವ, ಆತ್ಮ ತತ್ವ. ಇದು ಎಂಟೈರ್ ಎಸೆನ್ಸ್ ಆಫ್ ಟೀಚಿಂಗ್ ಆಫ್ ಭಗವದ್ಗೀತಾ ಈಸ್ ದಿ ಸೋಲ್ ಕಾನ್ಸೆಪ್ಟ್ ಅಂತ ಸೊ ಹೇಳಿದ್ದಾರೆ. ಸೊ ಇದನ್ನ ಆತ್ಮದ ಬಗ್ಗೆ ಎಷ್ಟು ಪತ್ರಿಜಿಯವರು ತಿಳಿಸಿರೋದನ್ನ ನಾನು ಇದನ್ನ ನಿಮಗೆ ತಿಳಿಸಿದ್ದೀನಿ. ಸೊ ಈ ಅವಕಾಶಕ್ಕಾಗಿ ನಾನು ಎಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ಅನಿತಾ ಮೇಡಮ್. ಸೊ ಮಾಸ್ಟರ್ಸ್, ನೀವು ಇದ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಹೇಳ್ಬೋದು. ಮೇಡಮ್ ಒಂದು ನಿಮಿಷ, ಮೇಡಮ್ ಅವರು ಅನ್ಮ್ಯೂಟ್ ಆಪ್ಷನ್ ಕೊಡಬೇಕು. ನಮಸ್ತೆ ಸುಬ್ರಹ್ಮಣ್ಯಂ ಸರ್. ಸರ್ ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಸರ್, ಆತ್ಮದ ಬಗ್ಗೆ ತುಂಬಾ ಆಳವಾಗಿ ವಿಸ್ತೃತವಾಗಿ ಬಹಳ ಚೆನ್ನಾಗಿ ತಿಳಿಸಿದೆ ಸರ್. ನಿಜವಲ್ಲ, ಇದು ಇಷ್ಟು ಇದೆಯಾ ಆತ್ಮದ ವಿಷಯ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿದೆ. ಎಷ್ಟೊಂದು ಅದರಲ್ಲಿ ಅಡಗಿದೆ ಅನ್ನೋದು ಇವಾಗ ತಾವ್ ಹೇಳಿದ್ಮೇಲೆ ಒಂದೊಂದಾಗಿ ಎಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ. ತುಂಬಾ ಅದ್ಭುತವಾಗಿ ತಿಳಿಸಿದ್ರು ಸರ್. ಇದ್ರ ಬಗ್ಗೆ ಇಷ್ಟೊಂದು ನಮ್ಗೆ ಮೊದಲು ಗೊತ್ತಿರ್ಲಿಲ್ಲ ಸರ್. ಇವಾಗ ಇದು ಆತ್ಮ ಶಾಶ್ವತ, ಅದೇ ಸತ್ಯ ಅಂತ ತಿಳ್ಕೊಂಡಿದೀವಿ. ದೇಹದ ಬಗ್ಗೆ ನಾವು ಇಷ್ಟು ದಿವಸ ಬರೀ ದೇಹ ಅಂತಂದ್ರೆ ಅದು ದೇವೇ ದೇವಾಲಯ ಅಂತ ಹೇಳ್ತಾರಲ್ಲ, ಆತರ ಆತ್ಮ ಇದೆ ಅಂತ ಅಷ್ಟು ಮಾತ್ರ ತಿಳ್ಕೊಂಡಿದ್ವಿ, ಬೇರೆ ಇನ್ನೇನು ತಿಳ್ಕೊಂಡಿರ್ಲಿಲ್ಲ. ಬಟ್ ಇವಾಗ ದೇಹನೇ ಬೇರೆ ಆತ್ಮನೇ ಬೇರೆ. ಅದು ದೇಹದೊಳಗಡೆನೆ ಇದ್ರೂನು ಆತ್ಮ ಸತ್ಯ. ಇದು ಆತ್ಮ ಶಾಶ್ವತ, ದೇಹ ಶಾಶ್ವತ ಅಲ್ಲ, ಅದು ನಶ್ವರ. ನಿಜ ಅಲ್ಲ, ತುಂಬಾ ಅದ್ಭುತವಾಗಿ ತಿಳಿಸಿದ್ರಿ ಸರ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮಸ್ತೆ ಸುಬ್ರಹ್ಮಣ್ಯ ಸರ್. ನಮಸ್ತೆ. ಗುರುಗಳಾದಂತಹ ಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಫಸ್ಟ್ ನೀವು 5 ಫಿಂಗರ್ ಕಾನ್ಸೆಪ್ಟ್ ತಗೊಂಡಿದ್ರಿ. ಆಮೇಲೆ ಮುದ್ರಗಳ ಬಗ್ಗೆ, ಮುದ್ರಗಳು ಅದೊಂದು ಗೊತ್ತಿದೆ ಸರ್. ನಾನು ಒಂದು ಕೆಲವು ಟೈಮ್ ಧ್ಯಾನಕ್ಕೆ ಬರಕ್ ಮುಂಚೆ ಒಂದು ಟಚ್ ಮಾಡಿದ್ನಿ. ಈಗ ಈ ಮುದ್ರಗಳಲ್ಲಿ ನಾನು ಮರ್ತೇ ಬಿಟ್ಟೆ ಮುದ್ರಗಳು. ನಾವು ಈಗ ಈ ಧ್ಯಾನ ಮಾಡ್ತಾ ಸಾಕು ಇದೆ ಅನ್ಕೊಂಡೆ ಡಿಸೈಡ್ ಮಾಡ್ಕೊಂಡಿದ್ವಿ. ಮುದ್ರೆಗಳ ಬಗ್ಗೆನೇ ಯೋಚನೆಯನ್ನು ಮಾಡ್ತಾ ಇಲ್ಲ ಸರ್. ನೀವ್ ಹೇಳಿದ್ರಲ್ವಾ, ದೇಹ ಅಂದ್ರೆ ಆತ್ಮ ಪತ್ರಿಜಿ ಗುರುಗಳಂತ ಆತ್ಮ ತತ್ವ ದೇಹನೂ ಮುಖ್ಯನೇ ಅಲ್ವಾ ಸರ್? ದೇಹ ಇದ್ರೆ ತಾನೇ ಆತ್ಮ ಅನ್ನೋದು ನಾವು. ಖಂಡಿತ. ಅಂದ್ರೆ ಇದು ತತ್ವ ಮೇಡಮ್, ಇದು ವಿಷಯ. ಸತ್ಯ ಏನು ಅಂತ ಹೇಳಿರೋದು ನಮ್ಗೆ ಇಲ್ಲಿ, ಇದು ವಿಷಯ ಮೇಡಮ್. ಇದು ಆತ್ಮದ ಬಗ್ಗೆ ಇವತ್ತಿಗೆ ನಮ್ ಸಬ್ಜೆಕ್ಟ್ ಆತ್ಮದ ಬಗ್ಗೆ ಇದೆಯಲ್ಲ ಮೇಡಮ್, ನಿನ್ನೆಯಿಂದ. ಸೊ ಆದ್ರಿಂದ ಇದು ಆತ್ಮದ ಬಗ್ಗೆ ವಿಷಯ ತಿಳಿಸಿದಾರೆ ಅಷ್ಟೇ. ಅದೇ ನೀವು ಹೇಳ್ದಂಗೆ ದೇಹ ಕೂಡ ಮುಖ್ಯನೇ. ಪತ್ರಿಜಿಯವರು ಹೇಳಿದ್ರೆ ಅದ 50% ದೇಹಕ್ಕೂ ನಾವು ಮೊನ್ನೆ ಪತ್ರಿಜಿಯವ್ರದ್ದೇ ಒಂದು ವಿಡಿಯೋ ನೋಡಿದಲ್ಲ, ದೇಹದ ಅಗತ್ಯಗಳನ್ನು ನಾವು ಉಪಯೋಗಿಸ್ಕೋಬೇಕು. ದೇಹನೂ ಬಹಳ ಮುಖ್ಯ. ದೇಹದಲ್ಲಿ ಈ ದೇಹದಲ್ಲೆಲ್ಲ ಆತ್ಮನೇ ತುಂಬಿಕೊಂಡಿದೆ ಅಂತ. ಅದೇ ಸತ್ಯ ಅನ್ನೋದು ಆತ್ಮ. ಇದೆಲ್ಲ ಅದ್ರ ಒಂದು ನೆರಳು ಅಷ್ಟೇನೆ. ಬಟ್ ಇನ್ನೊಂದು ಅರ್ಥದಲ್ಲಿ ದೇಹ ಕೂಡ ಮುಖ್ಯನೇ. ದೇಹದೊಳಗಡೆ ಆತ್ಮ ಇದೆ. ನಿಜ ಸತ್ಯ ಅಂದ್ರೆ ಆತ್ಮನೇ. ನಾವೆಲ್ಲ ಸೋರ್ಸಿನಿಂದ ಬಂದಿದ್ವಿ. ಒಬ್ಬೊಬ್ರು ಒಂದೊಂದು ಶರೀರ ತಗೊಂಡು ನಾವ್ ಇಷ್ಟಪಟ್ಟು ಈ ಭೂಮಿ ಮೇಲಕ್ ಬಂದಿದ್ವಿ. ಬಟ್ ಏನಂದ್ರೆ ಈ ದೇಹ ಇರೋವರೆಗೂ ಈ ಆತ್ಮ ಈ ದೇಹದ ಒಳಗಡೆ ಇರುತ್ತೆ. ಯಾವಾಗ ಈ ದೇಹದಲ್ಲಿ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿದ್ರೆ ಆತ್ಮ ಇನ್ನೊಂದು ದೇಹ ನೋಡ್ಕೊಂಡು ಅದು ಪಾಡ್ಕದಿ ಹೊಟ್ಟೋಗತ್ತೆ. ಬಟ್ ನಾನ್ ಅನ್ನೋದು ಏನು ಅಂದ್ರೆ ದೇಹನೂ ಮುಖ್ಯನೇ. ಖಂಡಿತ ಮುಖ್ಯ. ಹೌದು, ಸತ್ಯ. ಅದು ದೇಹ ಮುಖ್ಯ. ಇದು ಆತ್ಮದ ಉಪಕರಣ ಮೇಡಮ್. ದೇಹ ಇನ್ಸ್ಟ್ರೂಮೆಂಟ್ ಈಸ್ ಸೋಲ್, ಬಾಡಿ ಇಸ್ ಇನ್ಸ್ಟ್ರೂಮೆಂಟ್ ಆಫ್ ಸೋಲ್. ಆತ್ಮ ಅನ್ನೋದು ಸ್ವತಂತ್ರವಾಗಿಲ್ಲ ಮೇಡಮ್, ದೇಹದಲ್ಲೇನೆ ಸೇರ್ಕೊಂಡಿದೆ. ದೇಹದ ಎಲ್ಲ ಭಾಗಗಳಲ್ಲಿ ಸೇರ್ಕೊಂಡಿದೆ. ಈ ದೇಹದ ಮುಖಾಂತರನೇ ಆತ್ಮ ಎಲ್ಲ ಅನುಭವ. ದೇಹ ಮನಸ್ಸು ಬುದ್ಧಿ ಮುಖಾಂತರನೇ ಆತ್ಮ ಕೂಡ ತಾನು ಅನುಭವ ಪಡ್ಕೊಂಡು ಆತ್ಮ ಎಂಟರ್ಟೈನ್ಮೆಂಟ್ ಆಗೋದು ದೇಹದ ಮುಖಾಂತರ. ಬಾಡಿ ನಾವು ಬಂದಿರೋದೇ ತಗೊಂಡು ದೇಹನ ಆತ್ಮದ ಉದ್ಧಾರಕ್ಕೆ. ಅಂದ್ರೆ ಆ ಒಂದು ಮೂಲ ಸತ್ವ ಬೇಸಿಕ್ ತಿಳ್ಕೊಬೇಕು, ಒರಿಜಿನಲ್. ಅದೇನಾಗಿದೆ ನಾವು ಮರ್ತು ಬಿಟ್ಟಿದೀವಿ ಮೇಡಮ್. ಇಲ್ಲಿ ಆತ್ಮ ಅನ್ನೋದನ್ನ ಸಾಮಾನ್ಯವಾಗಿ ನಾವು ಎಷ್ಟೋ ವಿಷಯ ತಿಳ್ಕೊಂಡಿದ್ದೀವಿ ಧ್ಯಾನ, ಆದ್ರೂ ಕೂಡ ನಾವು ನಿಜವಾಗ್ಲೂ ಆತ್ಮತತ್ವದಲ್ಲಿ ಇರ್ತೀವಿ. 24 ಗಂಟೆ ಇರೋದಿಲ್ಲ. ಮತ್ತೆ ದೇಹ ಭಾವನೆಗೆ ಬಂದ್ಬಿಡ್ತೀವಿ ನಾವು.
ಸೊ ಅದು ಬೇಡ. ಅದು ಯಾವಾಗ್ಲೂ ನೀವು ಹೆಚ್ಚು ಹೆಚ್ಚು ದಿನ ಸಾಧನೆ ಮಾಡ್ತಾ 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 ನಮ್ಮಲ್ಲಿ ಯಾವಾಗ್ಲೂ ನಮ್ಗೆ ಒಳಗಡೆ ಗೊತ್ತಿರ್ಬೇಕು ನಾವು ಆತ್ಮ ಆತ್ಮ ಅನ್ನೋದು, ಇದು ದೇಹ ಆದ ಭಾಗ ಅನ್ನೋದನ್ನ. ಆವಾಗ ನಮ್ಗೆ ಎಂಟರ್ಟೈನ್ಮೆಂಟ್ಗೆ ದಾರಿ. ಇಲ್ಲ ಅಂದ್ರೆ ಇದನ್ನ ನಾವು ಈ ತತ್ವ ಮೂಲ ತತ್ವ ಮರ್ತು ಬಿಟ್ರೆ ನಾವು ಬರೀ ದೇಹ ಮುಖ್ಯ, ಕರೆಕ್ಟ್, ದೇಹ ಭಾವನೆಲ್ಲ ಇದ್ಬಿಡ್ತೀವಿ ಮೇಡಮ್. ಆಗ ನಮ್ಗೆ ಈಗ ಈ ಆಧ್ಯಾತ್ಮಿಕ ಸಾಧನೆಗೆ ನಾವು ಉನ್ನತಿ ಹೊಂದಕ್ಕೆ ಕಷ್ಟ ಆಗ್ತದೆ. ದೇಹ ಭಾವನೆ ಒಂದು ಎಕ್ಸ್ಟೆಂಟ್, ಒಂದು ಹಂತದವರೆಗೆ ಓಕೆ, ನಮ್ಗೆ ದೇಹಕ್ಕೆ ಆ ಶಕ್ತಿ ಕೊಡ್ಬೇಕು, ಆಹಾರ ಕೊಡ್ಬೇಕು, ಅದಕ್ಕೆ ರೆಸ್ಟ್ ಕೊಡ್ಬೇಕು, ಅದಕ್ಕೆ ಕೆಲವೊಂದು ಎಂಟರ್ಟೈನ್ಮೆಂಟ್ ಏನೇನು ದೇಹದ ಅಗತ್ಯತೆ ಉಪಯೋಗಿಸ್ಬೇಕು ಅಷ್ಟೇನೆ ಲಿಮಿಟ್. ತಕ್ಷಣ ನಾವು ಆತ್ಮಭಾವನೆಯಲ್ಲಿ ಇದ್ಬಿಡ್ಬೇಕು ಯಾವಾಗ್ಲೂ. ಇದು ಒಂದು ಮೂಲ ತತ್ವ ಇದು ಹೇಳೋದು. ಇದು ಒಂದು ಆಲ್ ಡೀಪ್ ನಾಲೆಡ್ಜ್ ತಿಳ್ಕೊಬೇಕಾಗುತ್ತೆ. ನೀವ್ ಲಾಸ್ಟ್ ಒಂದ್ ಪಾಯಿಂಟ್ ಹೇಳಿದ್ರಿ, ನಾವ್ ಯಾವ್ದಕ್ಕಿಂತ ತಲೆ ಕೆಡ್ಸ್ಕೋಬಾರ್ದು ಅಂತ. ಇದು ತುಂಬಾ ಅದ್ಭುತವಾಗಿ ಅದು ತುಂಬಾ ನನ್ಗೆ ಇಷ್ಟ ಆಯ್ತು. ತುಂಬಾ ಯಾಕಂದ್ರೆ ತುಂಬಾ ನಾವು ಸಮಸ್ಥಿತಿದಲ್ಲಿ ನೋಡ್ತಾ ಇರ್ಬೇಕಷ್ಟೇ, ಯಾವ್ದಾಗಿಲ್ಲ ಅಷ್ಟೇ. ಅರ್ಥನೇ ಮಾಡ್ಕೋಬೇಡದಂತೆ. ಡೋಂಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್, ಇಟ್ ಈಸ್ ಹೈಲಿ ಇಂಪಾಸಿಬಲ್. ತಿಳ್ಕೊಳಕ್ ಅಸಂಭವ. ಆಮೇಲೆ ಅನಾಲಿಸಿಸ್ ಮಾಡೋದು ಎಗನೆಸ್ಟ್, ಅದು ನಮ್ಮ ಇದಕ್ಕೆ ವಿರುದ್ಧವಾದದ್ದು, ಅನ್ಸೈಂಟಿಫಿಕ್, ಅದು ಮೂರ್ಖದ ಎಲ್ಲ ಸ್ಟುಪಿಡ್ ಕ್ವಶನ್ಸ್. ನೀವು ಏನೇ ಅನ್ಕೊಳ್ತೀರಲ್ಲ, ನನ್ಗೆ ಹಂಗಾಯ್ತು ಹಿಂಗೆ ಎಲ್ಲ ಸ್ಟುಪಿಡ್ ಕ್ವಶನ್ಸ್ ಅಂತ ಹೇಳ್ತಾರೆ. ಮೂರ್ಖ ಪ್ರಶ್ನೆಗಳು. ಏನು ಯೋಚನೆ ಮಾಡಿ, ಏನು ತರ್ಸ್ಕೊಂಡು ಸುಮ್ಮನೆ ಮೌನವಾಗಿ ಸಾಕ್ಷೀಭೂತವಾಗಿರ್ಬೇಕು ಮೇಡಮ್ ಎಲ್ಲ ಹೌದು ಸರ್. ಪ್ರತಿಯೊಂದು ಅಂತ. ಆಗ ಆ ಸಾಕ್ಷೀಭೂತವಾಗಿರೋದು ನಾವು ಅಳವಡಿಸ್ಕೊಂಡಿದ್ರೆ ಜೀವನದಲ್ಲಿ. ಹೌದು. ನಾನು ಫಸ್ಟ್ ನಮ್ಮಲ್ಲ ಏನನ್ನ ನಡೆದಿದ್ರೆ ಗಲಾಟ, ಆಮೇಲೆ ಹೌದು. ಹಂಗ್ ಕೇಳ್ಬೇಕು ಹಿಂಗ್ ಕೇಳ್ಬೇಕು, Correct, correct. ರಾತ್ರಿ ಎಲ್ಲ ನಿದ್ದೆ ಮಾಡ್ದಿರ್ತೆ. ಹೌದು. ನಾನ್ ಮಾರನೇ ದಿವಸ ಅದು ಒಂದು ರೌದ್ರ ತರ ಇರೋದು ಈಗ ಹೌದು. ಗೊತ್ತಾಗಿದೆ. ಹೌದು. ತುಂಬಾ ಅದೇ ಮೇಡಮ್. ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ತಿಳಿಸಿ. ಅದು ಅವಾಗ ನೋ ಮೈಂಡ್ ಸ್ಟೇಟ್ ಹೋಗ್ತೀವಿ ಮೇಡಮ್. ಅವಾಗ ಇದು ಯಾವಾಗ ಇವೆಲ್ಲ ನಾವು ಹೇಳಿದ್ವಿ ಇದನ್ನ ಅಳವಡಿಸ್ಕೊಡ್ತೀವ, ಮನಸ್ಸಿಗೆ ಅಲ್ಲಿ ಕೆಲಸ ಕಡಿಮೆ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಮನಸ್ಸು ಅದು ಬಿಟ್ರೆ, ನೀವು ಒಂದು ಕ್ಷಣ, ಒಂದೇ ಒಂದು ಸೆಕೆಂಡ್ ನೀವು ಬಿಟ್ಬಿಟ್ರೆ, ಲೂಸ್ ಬಿಟ್ಬಿಟ್ರೆ ಮೈಂಡ್ನ ವಿಚಾರಗಳು ಮಾಡಕ್ಕೆ ಅಥವಾ ಈ ತರ ಅನಾಲಿಸಿಸ್ ಮಾಡಕ್ಕೆ, ಮತ್ತೆ ವಿಚಾರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಒಂದ್ ಕ್ಷಣ ಬಿಟ್ಬಿಟ್ರೆ ಮನಸ್ಸು ನಮ್ಮನ್ನು ತಪ್ಪಿಸ್ಕೊಂಡು ನಮ್ಗೆ ಸಿಗ್ಲಾರ್ದಷ್ಟು ಯಾವ್ದೋ ದೂರ ಹೊಟ್ಟೋಗ್ಬಿಡುತ್ತೆ, ನಮ್ಮ ಕೈಗೆ ಸಿಗಲ್ಲ ಕಂಟ್ರೋಲ್ಗೆ. ಅದಕ್ಕೆ ಈ ತತ್ವನ ಅಳವಡಿಸ್ಕೊಂಡ್ಬಿಟ್ಟು ಪತ್ರಿಜಿ ಹೇಳಿದ್ದಾರೆ ಗುರುಗಳು, ನಾವು ತಿಳ್ಕೊಂಡ್ಬಿಟ್ರೆ ಮನಸ್ಸಿಗೆ ಅಲ್ಲಿ ಕೆಲಸನೇ ಇಲ್ಲ. ನೋ ಮೈಂಡ್ ಬರುತ್ತೆ, ನೋ ಥಾಟ್ ಬರುತ್ತೆ, ಧ್ಯಾನ, ಅದೇ ಎಂಟರ್ಟೈನ್ಮೆಂಟ್. ಅಂದ್ರೆ ಅದು ಅಲ್ಲಿವರೆಗೂ ಹೋಗ್ಬೇಕಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡು ಮೂಲವಾಗಿ ಇದು ಫೌಂಡೇಶನ್, ಫಂಡಮೆಂಟಲ್ ಇದು ತಿಳ್ಕೊಂಡ್ರೆ ತುಂಬಾ ಅದ್ಭುತ ಮೇಡಮ್ ಧ್ಯಾನ ಸಾಧನೆಗೆ. ಥ್ಯಾಂಕ್ ಯು ಸರ್.